ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಕೇಸ್. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಆರೋಪಿ ಅಂದರ್. ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರ ಕೋಪ. 3-4 ತಿಂಗಳ ಹಣ ಜಮೆಯಾಗ್ತಿಲ್ಲ ಅಂತ ಕಿಡಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ವಿರುದ್ಧ ಗೃಹಲಕ್ಷ್ಮಿಯರು ತಿರುಗಿ ಬಿದ್ದಿದ್ದಾರೆ. ಕಳೆದ 3-4 ತಿಂಗಳಿಂದ 2,000 ರೂಪಾಯಿ ಹಣ ಮಹಿಳೆಯರ ಅಕೌಂಟ್ಗೆ ಜಮೆ ಆಗ್ತಾ ಇಲ್ಲ. ದೀಪಾವಳಿ ಸಮಯದಲ್ಲಿ ಮನೆಗೆ ಮಹಾಲಕ್ಷ್ಮಿ ಬಾರದೇ ಇರೋದು ಗೃಹಲಕ್ಷ್ಮಿಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಸರ್ಕಾರ ಮಹಿಳೆಯರ ಮತಗಳ ಮೇಲೆ ಕಣ್ಣಿಟ್ಟು ಈ ಯೋಜನೆ ಜಾರಿಗೊಳಿಸಿತು. ಅದರಂತೆ ರಾಜ್ಯದ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಒದಗಿಸುವ ಗುರಿಯೊಂದಿಗೆ ಈ ಯೋಜನೆಯನ್ನ ಜಾರಿಗೆ ತಂದಿತ್ತು. ಆದರೆ ಮಹಿಳೆಯರಿಗೆ ಮನೆ ನಡೆಸಲು, ಮಕ್ಕಳ ಶಿಕ್ಷಣಕ್ಕೆ ಮೊದಲಾದವುಗಳಿಗೆ ಈ ಹಣ ಸಹಾಯಕವಾಗ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಕಳೆದ 3-4 ತಿಂಗಳಿನಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಸರಿಯಾಗಿ ಹಣ ಜಮಾ ಆಗದೇ ಇರೋದಕ್ಕೆ ಗೃಹಲಕ್ಷ್ಮಿ ಫಲಾನುಭವಿಗಳು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಅಲೆದಾಡುತ್ತಿದ್ದಾರೆ. ಗೃಹಲಕ್ಷ್ಮಿ ಹಣ ಮೊದಲು ಮುಂಚೆ ಚೆನ್ನಾಗಿ ಬರ್ತಾ ಇತ್ತು. ಈಗ 4 ತಿಂಗಳಿಂದ ಸ್ಟಾಪ್ ಆಗಿದೆ. ಯಾಕೆ ಸ್ಟಾಪ್ ಆಗಿದೆ ಅಂತ ಗೊತ್ತಿಲ್ಲ. ಬರ್ತಾ ಇಲ್ಲ. ಈ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತಾ ಇತ್ತು, ಮನೆ ಖರ್ಚಿಗೆ ಆಗ್ತಾ ಇತ್ತು. ಈಗ 4 ತಿಂಗಳಿಂದ ನಿಲ್ಸಿದ್ದಾರೆ. ಯಾಕೆ ನಿಲ್ಸಿದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಬರ್ತದೆ ಅಂತ ಹೇಳ್ತಿದ್ದಾರೆ, ಬರ್ತಾ ಇಲ್ಲ ಅಷ್ಟೇ. ನಾವು ಇನ್ನೇನು ಬ್ಯಾಂಕ್ ಹತ್ರ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲಮ್ಮ, ಅವ್ರು ಹಾಕಿದ್ರೆ ನಿಮಗೆ ದುಡ್ಡು ಬರ್ತದೆ ಅಂತಾರೆ, ಹಾಕಿಲ್ಲ ಅಂತ ದುಡ್ಡು ಬರೋಲ್ಲ ಅಂತಾರೆ. ಒಬ್ಬೊಬ್ರು ಏನಂತಾರೆ, ಅಲ್ಲಿ ಹೋಗಿ ವಿಚಾರಿಸಿ ಅಂತಾರೆ. ಎಲ್ಲೋಗಿ ವಿಚಾರಿಸ್ಬೇಕು ಅಂದರೆ ಕೇಳಿದ್ರೆ ನಾವೇನಮ್ಮ ಮಾಡೋದು, ಅವರು ಸಿದ್ದರಾಮಯ್ಯನೋ ಕೇಳ್ರಿ ಅಂತಾರೆ. ದೀಪಾವಳಿಗೆಲ್ಲ ಅವ್ರು ಯಾವುದಕ್ಕೂ ಹಾಕಲ್ಲ. ಇನ್ಯಾವ್ದಾದ್ರು ಚುನಾವಣೆ ಬಂದರೆ ಅದನ್ನ ಹತ್ರ ಮಾಡ್ಕೊಂಡು ಹಾಕ್ತಾರಷ್ಟೇ. ಅಂದರೆ ಹೆಣ್ಮಕ್ಳಿಗೆ ಕಣ್ಣೊರ್ಸೋಂಥ ತಂತ್ರ. ಅಂದರೆ ಎಲೆಕ್ಷನ್ ಪರ್ಪಸ್ಗೋಸ್ಕರನೇ ದುಡ್ಡು ಕೊಡೋದು ಅಂತ. ಅಂದರೆ ನಾವು ದುಡ್ಡು ಕೊಡ್ತಾ ಇದ್ದೀವಿ ಸರ್ಕಾರ ಹೆಣ್ಮಕ್ಳಿಗೆ ಅಂತ. ಆ ಥರ ಕೊಡೋದಿದ್ರೆ ಅವ್ರ ತಲೆನಲ್ಲಿ ಯಾವಾಗಲೂ ಕೊಡ್ಬೋದಿತ್ತಲ್ವಾ. ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಎಂದು ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ದಂಧೆಕೋರರು ಸರ್ಕಾರ ಬಡವರಿಗೆ ಕೊಡ್ತಾ ಇರೋ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಣೆ ಜಾಲವೊಂದು ಪತ್ತೆಯಾಗಿದೆ. ಚೌಡಿಪುರ ಸಮುದಾಯ ಭವನದಲ್ಲಿ ಸಂಗ್ರಹಿಸಿದ್ದ 230 ಅಕ್ಕಿ ಚೀಲಗಳನ್ನು ಜಪ್ತಿ ಮಾಡಲಾಗಿದೆ. ಅಲ್ಲದೆ ಲಾರಿಯಲ್ಲಿ ಸಾಗಿಸುತ್ತಿದ್ದ 70 ಚೀಲ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಅತ್ತ ಯಾದಗಿರಿಯಲ್ಲಿ ಬಡವರಿಗೆ ವಿತರಣೆ ಮಾಡಿದ ಜೋಳಕ್ಕೂ ಖದೀಮರು ಕನ್ನ ಹಾಕಿದ್ದಾರೆ. ಸಿಐಡಿ ಅಧಿಕಾರಿಗಳ ತನಿಖೆ ವೇಳೆ ಶ್ರೀ ತಿಮ್ಮಪ್ಪ ಕಾಟನ್ ಮಿಲ್ನ ಗೋದಾಮಿನಲ್ಲಿ ಪಡಿತರ ಅಕ್ಕಿ ಪತ್ತೆಯಾಗಿದೆ. ಗೋಡೌನ್ನಲ್ಲಿ ಸಂಗ್ರಹಿಸಿಟ್ಟಿದ್ದ 254 ಕ್ವಿಂಟಲ್ ಪಡಿತರ ಅಕ್ಕಿ ಎಣಿಕೆ ವೇಳೆ ಪಡಿತರ ಜೋಳ ಕೂಡ ಪತ್ತೆಯಾಗಿದೆ. 2 ತಿಂಗಳ ಹಿಂದೆ ಸರ್ಕಾರ ಅಕ್ಕಿ ಜೊತೆ ಕಾರ್ಡ್ ಸದಸ್ಯರಿಗೆ 3 ಕೆಜಿ ಜೋಳ ವಿತರಣೆ ಮಾಡಲಾಗಿತ್ತು. ಆದರೆ ಖದೀಮರು ಬಡವರಿಗೆ ಹಂಚಿಕೆ ಮಾಡದೆ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟುಕೊಂಡಿದ್ರು. ಇದೀಗ ಅಧಿಕಾರಿಗಳ ದಾಳಿಯಿಂದ ಸರ್ಕಾರಕ್ಕೆ ಯಾಮಾರಿಸಿದ ವಿಚಾರ ಬೆಳಕಿಗೆ ಬಂದಿದೆ. ಬಳ್ಳಾರಿಯ ಪ್ರಸಿದ್ಧ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ. ಕನಕದುರ್ಗಮ್ಮ ದೇಗುಲದ ಅರ್ಚಕರ ಮೇಲೆಯೇ ಕಳ್ಳತನದ ಆರೋಪ ಕೇಳಿಬಂದಿದೆ. ದಸರಾ ಹಬ್ಬದ ನಿಮಿತ್ತ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಸಾಕಷ್ಟು ಚಿನ್ನಾಭರಣ, ಬೆಳ್ಳಿ ಕಾಣಿಕೆ ಸಂಗ್ರಹವಾಗಿತ್ತು. 55 ಗ್ರಾಂ ಚಿನ್ನ, 3080 ಗ್ರಾಂ ಬೆಳ್ಳಿ, 511 ಸೀರೆಗಳನ್ನು ಅರ್ಚಕರೇ ಕಳ್ಳತನ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಇದೀಗ ದೇವಸ್ಥಾನದ ಅರ್ಚಕ ಗಾದೆಪ್ಪಾಗೆ ದೇವಸ್ಥಾನ ಆಡಳಿತ ಮಂಡಳಿ ಅಧಿಕಾರಿ ಹನುಮಂತಪ್ಪ ನೋಟಿಸ್ ನೀಡಿದ್ದಾರೆ. 10 ಲಕ್ಷ ಮೌಲ್ಯದ ಆಭರಣಗಳು ಮತ್ತು ಕಾಣಿಕೆಯನ್ನ ವಾಪಸ್ ನೀಡಬೇಕು ಅಂತ ನೋಟಿಸ್ ಕೊಟ್ಟಿದ್ದು, ನಿಯಮ ಬಾಹಿರವಾಗಿ ದೇವಸ್ಥಾನದ ಕಾಣಿಕೆ ಡಬ್ಬಿ ಮೇಲೆ ಅರ್ಚಕರ ತಟ್ಟೆ ಇಟ್ಟು ಅರ್ಚನೆ ಮತ್ತೆ ಅಭಿಷೇಕದ ಹಣವನ್ನ ಪಡಿತಾರೆ ಅಂತಲೂ ಆರೋಪಿಸಲಾಗಿದೆ. ಗೋರಕ್ಷಣೆಗೆ ಮುಂದಾದವರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರದ ಹಾರೋಬಂಡೆ ಬಳಿ ನಡೆದಿದೆ. ಮಾಫಿಯಾ ಗ್ಯಾಂಗ್ ಒಂದು ಗೋರಕ್ಷಣೆಗೆ ಮುಂದಾದವರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ 2 ಕಾರುಗಳನ್ನು ಜಖಂಗೊಳಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಲ್ಲು, ಕ್ರಿಕೆಟ್ ಬ್ಯಾಟ್, ದೊಣ್ಣೆ, ರಾಡು, ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಹಲ್ಲೆಗೆ ಒಳಗಾದವರು ಹಸುಗಳ ಲಾರಿಯನ್ನು ಗೋರಕ್ಷಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಬಗ್ಗೆ ಚಿಕ್ಕಬಳ್ಳಾಪುರ ಎಸ್ಪಿ ಪ್ರತಿಕ್ರಿಯೆ ಕೊಟ್ಟು, ಕಾರು ಪತ್ತೆ ಹಚ್ಚುವ ಕೆಲಸ ಆಗ್ತಾ ಇದೆ. ಗೋಸಾಗಾಟ ಮಾಡ್ತಾ ಇದ್ದ ಲಾರಿ ಸಮೇತ 28 ಜಾನುವಾರುಗಳನ್ನು ವಶಕ್ಕೆ ಪಡೆದಿದ್ದೀವಿ. ಗೋರಕ್ಷಕರ ಮೇಲೂ ಕೇಸ್ ಮಾಡಲಿದ್ದೀವಿ. ತಪ್ಪು ಗ್ರಹಿಕೆಯಿಂದ ಸ್ಕಾರ್ಪಿಯೋ ಕಾರಿನವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅವರ ಮೇಲೂ ಕೇಸ್ ಮಾಡಲಾಗುತ್ತೆ ಎಂದಿದ್ದಾರೆ. ಆ ಗಾಡಿಯಿಂದ 28 ಹಸುಗಳು ಸಿಕ್ಕಿದೆ ಅವರಿಗೆ. ಮತ್ತು ಅವರು ಆ ಗಾಡಿ ಡ್ರೈವರ್ ವಗೇರಾಗೆ ಕ್ವೆಶ್ಚನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಗಾಡಿ ಡ್ರೈವರ್ ಮತ್ತು ಹೆಲ್ಪರ್ ಓಡಿ ಹೋಗಿದ್ದಾರೆ. ಭಾರತ ಹಾಗೂ ಅಮೆರಿಕದ ಮುಸುಕಿನ ಗುದ್ದಾಟದ ನಡುವೆ ಟ್ರಂಪ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಭಾರತವು ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ಗೆ ಭರವಸೆ ಕೊಟ್ಟಿದ್ದಾರೆ ಎನ್ನುವ ಮೂಲಕ ಇದೊಂದು ದೊಡ್ಡ ಹೆಜ್ಜೆ ಎಂದು ಕರೆದಿದ್ದಾರೆ. ಇನ್ನು ಶೀಘ್ರದಲ್ಲೇ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಭರವಸೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಮಹಾನ್ ವ್ಯಕ್ತಿ ಹಾಗೂ ಭಾರತ ನಂಬಿಕಾರ್ಹವಾದ ರಾಷ್ಟ್ರ ಅಂತ ಹಾಡಿ ಹೋಗಲಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರುವ ಭಾರತದ ವಿದೇಶಾಂಗ ಸಚಿವಾಲಯ, ಭಾರತದ ಆಮದು ನೀತಿಗಳು ದೇಶದ ಹಿತಾಸಕ್ತಿಗಳನ್ನು ಕಾಪಾಡುವ ಉದ್ದೇಶದಿಂದ ಮಾರ್ಗದರ್ಶಿಸಲ್ಪಟ್ಟಿರುತ್ತೆ. ಟ್ರಂಪ್ ಆಡಳಿತ ಭಾರತದೊಂದಿಗಿನ ಇಂಧನ ಸಹಕಾರವನ್ನು ಗಾಢವಾಗಿಸೋಕೆ ಆಸಕ್ತಿ ತೋರಿಸಿದೆ. ಅಮೆರಿಕಕ್ಕೆ ಸಂಬಂಧಪಟ್ಟಂತೆ ನಾವು ಹಲವು ವರ್ಷಗಳಿಂದ ನಮ್ಮ ಇಂಧನ ಸಂಗ್ರಹಣೆಯನ್ನು ವಿಸ್ತರಿಸೋಕೆ ಪ್ರಯತ್ನಿಸ್ತಾ ಇದ್ದೀವಿ. ಹೇಳಿಕೆಯಲ್ಲಿ ರಷ್ಯಾದಿಂದ ಕಚ್ಚಾ ತೈಲ ಆಮದು ನಿಲ್ಲಿಸೋ ಬಗ್ಗೆ ಉಲ್ಲೇಖ ಇಲ್ಲ ಅಂದಿದೆ.
ಹಾಸನಾಂಬೆ ದರ್ಶನಕ್ಕೆ 7ನೇ ದಿನವೂ ಭಕ್ತರ ದಂಡೆ ಹರಿದು ಬಂದಿದೆ. 1300 ರೂಪಾಯಿಯ ವಿಶೇಷ ದರ್ಶನದ ಸಾಲುಗಳು ಜನರಿಂದ ತುಂಬಿ ತುಳುಕ್ತಾ ಇದೆ. ನಿನ್ನೆ ಮಧ್ಯಾಹ್ನದಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನ ಜಾವ ಗರ್ಭಗುಡಿ ಬಾಗಿಲು ಬಂದ್ ಆಗಿರಲಿಲ್ಲ. ಅಲ್ಲದೆ ಇಂದು ಮುಂಜಾನೆ 5 ಗಂಟೆವರೆಗೂ ಸುಮಾರು 11 ಲಕ್ಷ ಭಕ್ತರು ಹಾಸನಾಂಬೆ ದರ್ಶನ ಪಡ್ಕೊಂಡಿದ್ದಾರೆ. ಇನ್ನು ಗಣ್ಯರು ಕೂಡ ಕುಟುಂಬ ಸಮೇತರಾಗಿ ಹಾಸನಾಂಬೆ ದರ್ಶನ ಪಡ್ಕೊಂಡ್ರು. ಬಿಗ್ ಬಾಸ್ ಖ್ಯಾತಿಯ ನೀತು, ಎಂಎಲ್ಸಿ ಸಿಟಿ ರವಿ, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಕರವೇ ನಾರಾಯಣಗೌಡ ಸೇರಿ ಹಲವರು ದರ್ಶನವನ್ನು ಪಡೆದರು. ಜಗತ್ತಿನಾದ್ಯಂತ ಕಾಂತಾರ ಅಧ್ಯಾಯ 1ರ ನಾಗಾಲೋಟ ಮುಂದುವರೆದಿದೆ. ಬಾಕ್ಸ್ ಆಫೀಸ್ನಲ್ಲಿ 700 ಕೋಟಿಗೂ ಅಧಿಕ ಹಣವನ್ನ ಕೊಳ್ಳೆ ಹೊಡೆದು ಮುನ್ನುಗ್ತಾ ಇದೆ. ಕಾಂತಾರ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರೋ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ನಟ ರಿಷಬ್ ಶೆಟ್ಟಿ ಭೇಟಿ ನೀಡಿದ್ದಾರೆ. ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ ರಿಷಬ್ ಕಾಂತಾರ ಯಶಸ್ಸಿನ ಖುಷಿ ಹಂಚಿಕೊಂಡ್ರು. ಬಳಿಕ ನಂಜನಗೂಡಿನ ಶ್ರೀಕಂಠೇಶ್ವರ ದೇಗುಲಕ್ಕೂ ಭೇಟಿ ನೀಡಿ ದರ್ಶನ ಪಡೆದ್ರು. ಇನ್ನು ಮೈಸೂರಿನ ಗಾಯತ್ರಿ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟ ರಿಷಬ್ ಅಭಿಮಾನಿಗಳ ಜೊತೆ ಸಂತಸ ಹಂಚಿಕೊಂಡ್ರು. ತುಂಬ ಖುಷಿಯಾಗಿದೆ. ನಾಡಿನ ಜನತೆ ಮತ್ತು ದೇಶದಾದ್ಯಂತ ತುಂಬ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕೊಟ್ಟಿದ್ದಾರೆ. ತಾಯಿ ಆಶೀರ್ವಾದ ಇದ್ದಿದ್ದಕ್ಕೇ, ಆ ದೈವಗಳ ಆಶೀರ್ವಾದ ಇದ್ದಿದ್ದಕ್ಕೇ ನಮಗೆ ಆ ಸಿನಿಮಾನ ಮಾಡೋದಕ್ಕಾಗಿದ್ದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮುಗಿಸಿ ಇವತ್ತು ಜನರಿಗೆ ಅದನ್ನು ತಲುಪಿಸೋದಕ್ಕಾಗಿರೋದು ಅಂತ ಅಂದ್ಕೊಳ್ತೀನಿ ನಾನು. ಅದನ್ನು ಅವರು ಒಪ್ಕೊಂಡಿರೋ ರೀತಿ ತುಂಬ ಖುಷಿಯಾಗಿದೆ. ಸೊ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.